ನವರಾತ್ರಿಯ ವಿಶೇಷತೆಯನ್ನು ತಿಳಿದುಕೊಳ್ಳಬೇಕಾ? ಮೊದಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಯಲ್ಲಿ ಒಂದು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದು ಈ ಹಬ್ಬದ ಆಚರಣೆಯ ಸಂಕೇತ. 9 ಪವಿತ್ರ ದಿನಗಳಲ್ಲಿ ಈ ಆಚರಣೆಯನ್ನು ಮಾಡಲಾಗುತ್ತದೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಈ 9 ದಿನಗಳಲ್ಲಿ 9 ವಿಶೇಷ ಬಣ್ಣಗಳನ್ನು ಧರಿಸಲಾಗುತ್ತದೆ. ಏನದರ ವಿಶೇಷ, ಯಾಕೆ ಅಂತ ಕೇಳುತ್ತೀರಾ? ಬನ್ನಿ ಹೇಳುತ್ತೀನಿ. ಪ್ರಥಮಂ ಶೈಲಪುತ್ರಿತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನಿ ತಥಾ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ಅಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಃ ಪ್ರಕೀರ್ತಿತ. ದುರ್ಗಾದೇವಿಯ 9 ಅವತಾರಗಳನ್ನು ಇದು ಪ್ರತಿನಿಧಿಸುತ್ತದೆ ಮತ್ತು ಪ್ರತಿದಿನವೂ ಒಂದೊಂದು ಮಹತ್ವವನ್ನು ಹೊಂದಿದೆ. ಇದು ದುಷ್ಟ ಶಕ್ತಿಯ ಮೇಲೆ ದೇವಿಯ ವಿಜಯದ ಪ್ರತೀಕ. ಹಬ್ಬದ ಪ್ರತಿದಿನವೂ ಮಂಗಳಕರವಾದ ಬಣ್ಣವನ್ನು ಧರಿಸಲಾಗುತ್ತದೆ. ಇವುಗಳನ್ನು ದೇವಿಯ 9 ಅವತಾರಗಳಿಗೆ ಸಮರ್ಪಿಸಲಾಗಿದೆ. ದೇವಿಯ ಮೈ ಬಣ್ಣಗಳ ಅನುಗುಣವಾಗಿ ಬಟ್ಟೆಯನ್ನು ಧರಿಸುವ ಮೂಲಕ ಹಬ್ಬವನ್ನು ಮತ್ತಷ್ಟು ವಿಶೇಷವಾಗಿ ಆಚರಿಸಲಾಗುತ್ತದೆ. ಹಾಗಾದರೆ 9 ದಿನಗಳ 9 ವಿಶೇಷ ಬಣ್ಣಗಳನ್ನು ಧರಿಸುವ ಹಿಂದಿನ ವಿಶೇಷತೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇ ದಿನವನ್ನು ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ. ಇದು ಪ್ರಕೃತಿಯನ್ನು ಸಂಕೇತಿಸುತ್ತದೆ ಮತ್ತು ಈ ದಿನದ ವಿಶೇಷ ಬಣ್ಣ ಹಳದಿ. ಈ ವರ್ಣವು ಸಂತೋಷ, ಸಂಭ್ರಮದ ಪ್ರತೀಕವಾಗಿದೆ. ಎರಡನೇ ದಿನ ಬ್ರಹ್ಮಚಾರಿಣಿಗೆ ಸಮರ್ಪಿಸಲಾಗಿದೆ. ಈ ದಿನದ ವಿಶೇಷ ಬಣ್ಣ ಹಸಿರು. ಈ ವರ್ಣವು ಆಧ್ಯಾತ್ಮಿಕ ಜ್ಞಾನದ ಸಂಕೇತವನ್ನು ಸೂಚಿಸುತ್ತದೆ. ಮೂರನೇ ದಿನ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಈ ದಿನವನ್ನು ಅರ್ಧಚಂದ್ರನನ್ನ ಹಣೆಯ ಮೇಲೆ ಒತ್ತಿರುವ ದೇವಿ ಚಂದ್ರಗಂಟನಿಗೆ ಅರ್ಪಿಸಲಾಗಿದೆ. ನಾಲ್ಕನೇ ದಿನವನ್ನು ಕೂಷ್ಮಾಂಡ ದೇವಿಗೆ ಅರ್ಪಿಸಲಾಗಿದೆ. ಹೊಳಪು, ಸಂತೋಷ ಮತ್ತು ಶಕ್ತಿಯನ್ನು ಪ್ರತಿನಿಧಿಸಲು ಕಿತ್ತಳೆ ಬಣ್ಣವನ್ನು ಧರಿಸಬೇಕು. ಐದನೇ ದಿನವನ್ನು ಸ್ಕಂದ ಮಾತೆಗೆ ಅರ್ಪಿಸಲಾಗಿದೆ. ಈ ದಿನವು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಆರನೇ ದಿನವನ್ನು ತಾಯಿ ಕಾತ್ಯಾಯನಿಗೆ ಅರ್ಪಿಸಲಾಗಿದೆ ಮತ್ತು ಈ ದಿನದ ಬಣ್ಣ ಕೆಂಪು. ಶತ್ರುಗಳ ಕಡೆಗೆ ದೇವಿಯ ಕೋಪವನ್ನು ಪ್ರತಿನಿಧಿಸುತ್ತದೆ. ದೇವಿಯ ಕೆಂಡದಂಥ ಕೋಪವನ್ನು ಕೆಂಪು ಬಣ್ಣಕ್ಕೆ ಹೋಲಿಸಲಾಗಿದೆ. ಏಳನೇ ದಿನ ದೇವಿ ಕಾಳರಾತ್ರಿಯನ್ನು ಪ್ರತಿನಿಧಿಸುತ್ತದೆ. ದೇವಿಯ ಅಗಾಧ ಶಕ್ತಿಯನ್ನು ಗಾಢ ನೀಲಿ ಬಣ್ಣಕ್ಕೆ ಹೋಲಿಸಲಾಗಿದೆ. ನೀಲಿ ಶಕ್ತಿಯ ಸಂಕೇತವಾಗಿದೆ. ಎಂಟನೇ ದಿನವನ್ನು ಮಹಾಗೌರಿಗೆ ಅರ್ಪಿಸಲಾಗಿದೆ. ಈ ದಿನ ಗುಲಾಬಿ ಬಣ್ಣವನ್ನು ಧರಿಸಬೇಕು. ಇದು ಭರವಸೆ, ಸ್ವಯಂ ಪರಿಷ್ಕರಣೆ ಮತ್ತು ಸಾಮಾಜಿಕ ಉನ್ನತಿಯನ್ನು ಪ್ರತಿನಿಧಿಸುತ್ತದೆ. ನವರಾತ್ರಿಯ ಕೊನೆಯ ದಿನವನ್ನು ದೇವಿ ಸಿದ್ಧಿದಾತ್ರಿಗೆ ಹೋಲಿಸಲಾಗಿದೆ. ದೇವಿಯು ಜ್ಞಾನವನ್ನು ಆಶೀರ್ವದಿಸುತ್ತಾಳೆ ಮತ್ತು ಪ್ರತಿಯೊಬ್ಬರ ನಿರೀಕ್ಷೆಯನ್ನು ಪೂರೈಸುತ್ತಾಳೆ. ಈ ದಿನ ನೇರಳೆ ಬಣ್ಣವಾಗಿದ್ದು ಇದು ಆಕಾಂಕ್ಷೆ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಹೀಗೆ ದೇವಿಯ ಅವತಾರ ಮತ್ತು ಅವರ ಶರೀರದ ಬಣ್ಣದ ಅನುಸಾರವಾಗಿ ಈ ನವರಾತ್ರಿಯ ವಿಶೇಷ ದಿನದಂದು 9 ದಿನಗಳ ಕಾಲ 9 ಬಣ್ಣಗಳನ್ನು ಧರಿಸೋದು ವಿಶೇಷವಾಗಿದೆ.